ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಬಟ್ಟೆ ಎಲ್ಲ ನೋಡೋದಾಗಿದ್ರೆ ಒಡವೆ ನೋಡೋಕೆ ಹೋಗೋಣ ಸರ್. ನಿಮ್ಮ ಹತ್ರ ಡಿಸೈನ್ ಇದ್ರೆ ಅದು ತಗೊಂತೀವಿ, ಮಾಡಿಕೊಡ್ತೀವಿ. ಒಳ್ಳೆಯದು. ಜನ ನೋಡಿ ಬೇಡಬೇಕು, ಜಾಗ ನೋಡಿ ಉಗುಳ್ಬೇಕು ಅಂದಂಗೆ ಒಂದು ಸಾರ್ತಿ ಒಂದು ಕಡೆ ಬಂದರೆ ಬೇರೆ ಕಡೆ ಹೋಗೋಕೆ ಮನಸ್ಸೇ ಆಗಬಾರ್ದು. ಬಟ್ಟೆ ಅಂಗಡಿಲೂ ಒಡವೆನೇ ಸಿಗುತ್ತೆ ಅಂದರೆ ಮದುವೆ ಸಂಭ್ರಮದಲ್ಲಿರೋರಿಗೆ ಹಬ್ಬ ಹಬ್ಬ ಇದ್ದಂಗಲ್ವಾ. ಬಾರು, ನಮ್ಮ ರತ್ನನಿಗೆ ನಾನೊಂದು ಸೀರೆ ಕೊಡಬೇಕು ಅನ್ನೋ ಆಸೆ. ನಾನು ಕೊಡೋಕ್ಕೋದ್ರೆ ಅವಳು ತಗೊಳ್ಳಲ್ಲ. ಅದಕ್ಕೆ ಅತ್ತೆ ನಾನಿದ್ದೀನಿ, ನೋಡ್ತೀರಿ ನಿಮ್ಮ ಮಗಳು ಅವಳ ಮದುವೆಲಿ ನೀವು ಕೊಡೋ ಸೀರೆನೇ ಉಡ್ತಾಳೆ. ಬನ್ನಿ ಹೋಗೋಣ. ರತ್ನ ಒಂದು ನಿಮಿಷ. ಏನಕ್ಕೆ? ಅದು ನಾನೊಂದು ಸೀರೆ ಸೆಲೆಕ್ಟ್ ಮಾಡಿದ್ದೆ, ಅದೇ ಸೀರೆನ ನೀನು ಧಾರೆಗೆ ಉಟ್ಕೋಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನೀನು ಕೊಡೋದು ಬರೀ ಸೀರೆ ಅಲ್ಲ, ನನಗದು ಶ್ರೀರಕ್ಷೆ. ನಿಮ್ಮ ಅತ್ತಿಗೆ ಕೊಡೋದು ಶ್ರೀರಕ್ಷೆ ಅಲ್ಲ ಕಣವ, ಸ್ತ್ರೀರಕ್ಷೆ. ಹೆಂಗೆ ಜೋಕು? ಬಾ ರತ್ನ. ಅದು ಯೆಲ್ಲೋ ಕಲರ್ ತರಿಸಿ. ಪರ್ಪಲ್ ತೋರಿಸಿ. ಇಟ್ಕೊಂಡು ನೋಡು. ಅದಕ್ಕೆ ಈ ಸೀರೆನಾ? ನಿಮಗೆ ಗೊತ್ತಾಯ್ತು? ಅಲ್ಲ, ನಾನು ಆವಾಗಲೇ ಈ ಸೀರೆ ನೋಡ್ದೆ ಆಯ್ತಾ. ಆಮೇಲೆ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಎಲ್ಲ ಸೆಕ್ಷನ್ನು ಹುಡುಕಿದ್ದೀನಿ ನಾನು. ಆದರೂ ನೀನು ನನ್ನ ತಾಯಿ ಥರ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದೆ ನೋಡು. ಒಬ್ಳು ತಾಯಿಗಷ್ಟೇ ಗೊತ್ತಾಗೋದಂತೆ ತನ್ನ ಮಗಳು ತಲೆಯಲ್ಲಿ ಏನು ಓಡ್ತಿದೆ ಅಂತ. ನೀನೇ ತಾಯಿ, ಅಣ್ಣನೇ ತಂದೆ ನನಗೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಥ್ಯಾಂಕ್ಸ್ ನನಗೆಲ್ಲ ನಿಮ್ಮ ಅಮ್ಮಂಗೆ ಹೇಳಬೇಕು. ಪಾರು, ಅಂದರೆ ಅದು ನಾನು ನನ್ನ ನಾದಿಯರಿಗೆಲ್ಲರಿಗೂ ತಾಯಿ ಸ್ಥಾನದಲ್ಲಿದ್ದೀನಲ್ಲ, ಅದಕ್ಕೆ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದೆ. ಸರಿ ಆಯ್ತಲ್ಲ, ಒಡವೆ ನೋಡಕ್ಕೆ ಹೋಗೋಣ, ನಡೀರಿ. ಅಯ್ಯೋ, ನನ್ನ ಚಿನ್ನದ ಸರ, ನನ್ನ ಚಿನ್ನದ ಸರ, ನನ್ನ ಚಿನ್ನದ ಸರ. ಮೇಡಮ್ ಏನಾಯ್ತು ಮೇಡಮ್? ನನ್ನ ಚಿನ್ನದ ಸರ. ಯಾಕೆ ಏನಾಯ್ತೆ? ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ನನ್ನ ಚಿನ್ನದ ಚೈನು ಯಾರು ಎತ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ. ಗಾಬರಿ ಆಗ್ಬೇಡಿ, ಇಲ್ಲೆಲ್ಲೇ ಬಿದ್ದಿರ್ಬೋದು. ನಾನು ಎಲ್ಲ ಕಡೆ ಹುಡ್ಕೊಂಡು ಬಂದೆ. ನಾನು ಟ್ರಯಲ್ಗೆ ಹೋಗುವಾಗ ಈ ಹೆಂಗ್ಸು ಅಲ್ಲಿದ್ದ ನಾನು ನೋಡಿದೆ. ಡ್ಯೂಡ್, ಬಾ ಡ್ಯೂಡ್, ನೀನು ಸ್ವಲ್ಪ ಧೂಳೊಡಿ. ಅಯ್ಯ, ನೀನೇ ಇರೋ ಬರೋ ಧೂಳೆಲ್ಲ ಒಡೆದು ಕೊಡಬಾಕಿದ್ಯಾ, ಇನ್ ನಾನೇನು ಮಾಡ್ಲಿ? ಏ ಡ್ಯೂಡ್, ಮಾವಂಗೆ ಹಾಸಿಗೆಲ್ ಧೂಳಿದೆ, ಅದಕ್ಕೆ ಧೂಳ್ ಹೊಡಿತಾ ಇದೀವಿ ಅಂತ ಸುಳ್ಳು ಹೇಳಿದೀವಿ. ಇವಾಗ ನೀನ್ ಬಂದು ಹೊಡಿಲಿಲ್ಲ ಅಂದ್ರೆ ಮಾವಂಗ್ ಡೌಟ್ ಬರುತ್ತೆ. ಏ ಡೂಡು, ನಿಮ್ಮ ಮಾವ ಬಂದವ್ರೆ ಅಂತವ ವರ್ಷ ಬದಲಾಯಿಸಲ್ಲ ತಾನೇ? ಡ್ಯೂಡ್,
ನಾನಿವಾಗ ನಿಮ್ಗೆ ಫ್ರೆಂಡು. ಈ ಫ್ರೆಂಡ್ ಜೊತೆ ಮಾತಾಡಿ ಡ್ಯೂಡ್. ಹೌದೌದು, ನನಗೂ ಯಾಕೋ ನೀನು ಎಲ್ಲೋ ಒಂದ್ ಕಡೆ ಉಲ್ಟಾ ಹೊಡಿತ್ಯಾ ಅಂತಾನೆ ಅನ್ನಿಸ್ತೈತೆ. ಹ್ಞೂ ನೋಡು ಡೂಡು, ನಮ್ಮ ಸೀನ ಪಿಂಕಿ ಮೇಲೆ ಅದೆಷ್ಟು ಆಸೆ ಮಡಿಕೊಂಡವನೆ ಅಂತವ. ಅವರಿಬ್ರು ನೀನೇ ಒಂದ್ ಮಾಡ್ಬೇಕು. ನೀವಿಬ್ರಿಗೂ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಇವಳೆ ನೀಗ್ ತಟ್ಟ ಅಂತ ಹೇಳಿ ಅಂತ ಆಡಕ್ ಬಂದವಳೆ. ಸರಿ, ಅದೇನ್ ಕೇಳು. ಅಲ್ಲ, ಇಬ್ರು ನನ್ನ ಎದುರಿಗೆ ನಿಂತ್ಕೊಂಡು ಈ ತರ ಕೇಳ್ಕೊತಾ ಇದ್ದೀರಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ಒಂದ್ಸಲ ಆದ್ರೂ ಇದು ತಪ್ಪು ಅಂತ ಅನ್ಸ್ಲೇ ಇಲ್ವಾ? ಚೆನ್ನಾಗ್ ಕೇಳಲ್ಲ ಕಣವ, ಚೆನ್ನಾಗ್ ಕೇಳಲ್ಲ. ನಮ್ಗಂಗ ಅನ್ನಿಸ್ಬಾರ್ದು ಅಂತಾನೆ ಆತ್ಮ ಸಾಕ್ಷಿ ಎರಡನ್ನೂ ಕಿತ್ತು ಬಿಸಾಕ್ಬಿಟ್ಟಿದೀವಿ. ಹೌದು ಡೂಡ್, ಈಗ ನೀನು ನಮ್ ಫ್ರೆಂಡು, ಈ ಪ್ರಶ್ನೆ ನೀನ್ ಯಾಕೆ ಕೇಳ್ತಿದ್ಯಾ? ಮಳೆ ನಿಂತ್ರು ಮರದಲ್ಲಿರೋ ಹನಿ ನಿಲ್ಲಲ್ಲ ಅಲ್ವಾ ಡ್ಯೂಡ್, ಅದಕ್ಕೆ ಕೇಳ್ದೆ ಅಷ್ಟೆ. ಮರನೇ ಕಿತ್ ಬಿಸಾಕ್ಬಿಡು, ಅವಾಗ ಬೇಜಾರೇ ಆಗಕ್ಕಿಲ್ಲ. ತಪ್ಪು ಕಣವ, ಮರ ಎಲ್ಲ ಕಿತ್ತು ಬಿಸಾಕ್ಬಾರ್ದು, ಆಮೇಲೆ ತಿಮ್ಮಕ್ಕನ ಆತ್ಮಕ್ಕೆ ಶಾಂತಿ ಸಿಗಕ್ಕಿಲ್ಲ. ಈ ಪಿಕ್ಚರ್ ಶುರು ಆಗಕ್ಕಿಂತ ಮುಂಚೆ ನಾನು ಮುಖೇಶ್ ಅನ್ಕೊಂಡ ಅವನ್ ಬರ್ತಾನೆ, ಅದು ಮುಗಿದ್ಮೇಲೆ ಹೆಸರು ಬರ್ತದೆ. ಈ ಎರಡರ ಮಧ್ಯದಲ್ಲಿ ಈ ಪಿಕ್ಚರ್ ಬರ್ತದಲ್ಲ, ಅದನ್ನಷ್ಟೇ ನೋಡ್ಬೇಕು, ಅದೇ ಲೈಫಲ್ಲಿ ಪಡ್ಕೊಂಡಿರೋರ್ಗಿಂತ ಜಾಸ್ತಿ ಕಳ್ಕೊಂಡವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಡ್ಯೂಡ್. ನಾನು ಸುಮ್ನೆ ತಮಾಷೆ ಕೇಳ್ದೆ ಅಷ್ಟೇ. ನಾನು ಅಷ್ಟೇಪ್ಪ, ಈ ಆತ್ಮಸಾಕ್ಷಿನೆಲ್ಲ ಕಿತ್ತು ಬಿಸಾಕ್ಬಿಟ್ಟಿದೀನಿ. ಅದ್ ಬಿಟ್ಟಿರ್ಲಿಲ್ಲ ಅಂದ್ರೆ ನಿಮ್ಮಂತವ್ರ ಜೊತೆ ಫ್ರೆಂಡ್ಶಿಪ್ ಮಾಡಕ್ ಆಗ್ತಿತ್ತಾ? ಇದು ಮಾತು ಅಂದ್ರೆ ನನ್ಗೆ ಮಾತು ಕೊಟ್ಟಂಗೆ ನೆಡ್ಸ್ಕೊಡ್ತೀಯ ತಾನೇ? ನಮ್ ಪಿಂಕಿನೂ ಸೀನಾನು ಒಂದಾಗ್ಬೇಕು, ನಿಂದೆ ಜವಾಬ್ದಾರಿ ಅದು. ಮಾತ್ ಕೊಟ್ಟಿದ್ದೀನಲ್ಲ, ನಡ್ಸ್ಕೊಡ್ತೀನಿ ಬಿಡಿಯತ್ತೆ. ಅಯ್ಯೋ ಸಾರಿ ನಡ್ಸ್ಕೊಡ್ತೀನಿ ಡ್ಯೂಡ್, ನಡ್ಸ್ಕೊಡ್ತೀನಿ. ಸರಿ, ನೀನು ಹಾಸಿಗೆ ಕೊಡುವಂಗೆ ಡೌ ಮಾಡ್ತಾ ಇರು. ನಾನು ಹೋಗಿ ರೆಡಿ ಆಗ್ಬಿಟ್ಟು ಬೇರೆ ಬಟ್ಟೆ ಹಾಕ ಬಂದು ಈ ಹಾಸಿಗೆನ ಈಗಲೇ ತಗೊಂಡೋಗಿ ತೋಟಕ್ಕೆ ಹಾಕಿ ಎಲ್ಲ ರೆಡಿ ಮಾಡ್ಕೊ ಬಂದ್ಬಿಡ್ತೀನಿ. ಓಕೆ, ಒಂದ್ ನಿಮಿಷ. ಅಲ್ಲ, ಹಾಸಿಗೆ ನಿನಗೆ ತೋಟದ ಹತ್ರ ತಗೊಂಡೋಗ್ಬೇಕು? ಅದು ಹೌದು, ತೋಟದಲ್ಲಿ ಈ ಕಳ್ಳು ಮುಳ್ಳು ಕೂಳೆ ಎಲ್ಲ ಇರ್ತೈತೆ ಅಲ್ವಾ, ಕೂತ್ಕೊಳಕ್ ಅನುಕೂಲ ಆಗ್ಲಿ ಅಂತ ಹಾಸಿಗೆ ತಗೊಂಡೋಗ್ತಾವನೆ. ನೀನ್ ಹೋಗಪ್ಪ, ರೆಡಿ ಆಗೋ. ಓಕೆ. ಡೂಡು, ನಿಮ್ ಮಾವಂಗ್ ಡೌಟ್ ಬರ್ದಂಗೆ ಸೀನಾ ಇಲ್ಲೇ ಕೆಲ್ಸ ಮಾಡ್ತಾವನೇನೋ ಅನ್ನಂಗೆ ನೀನ್ ಹಾಸಿಗೆನ ಕೊಡುತ್ತಾ ಇರು. ಸರಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ